ನೀವು ಲಾಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿ ಮ್ಯಾನಿಫೆಸ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಆದ್ರೆ ನಾವು ಮ್ಯಾನಿಫೆಸ್ಟ್ ಮಾಡಿ ಅದ್ರ ನಂಗೆ ಆ ವಸ್ತು ನಮ್ಗೆ ಸಿಗುತ್ತೆ ಅಂತ ಇಟ್ಕೊಳ್ಳಿ, ಆದ್ರೂ ನಾವು ಯಾಕೆ ಹ್ಯಾಪಿಯಾಗಿರೋದಿಲ್ಲ? ನಮ್ಗೆ ಏನೇನೋ ಥಾಟ್ಸ್ ಬರುತ್ತೆ, ಆದ್ರೂ ಸಂತೋಷ ಪಡಲ್ಲ, ಅದರಲ್ಲಿ ನಾವು ತೃಪ್ತಿ ಇರಲ್ಲ. ತೃಪ್ತಿ ಇರಲ್ಲ. ಮತ್ತೆ ಇನ್ನೊಂದು ಹೇಳಿದ್ರಿ, ನಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಹೇಳಿದಿರಿ ನೀವು. ಯಾರೇ ಸಿಕ್ಕಿದ್ರು ಯಾವುದು ಸಿಚುಯೇಷನ್ ಇದ್ರೂ ಅದನ್ನ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ದೀರಿ. ಅದು ಹೇಗೆ ಹ್ಯಾಂಡಲ್ ಮಾಡೋದು? ಸೊ ಒಂದೊಂದೇ ಕ್ವಶನ್ ತಗೊಂಡ್ಬಿಡ್ತೀನಿ, ಸೊ ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ. ಫಸ್ಟ್ ಕ್ವಶನ್, ಮ್ಯಾನಿಫೆಸ್ಟ್ ಮಾಡಿದ್ರು ವಿ ಆರ್ ನಾಟ್ ಹ್ಯಾಪಿ ವಿತ್ ದಟ್ ಅಲ್ವಾ? ಕರೆಕ್ಟ್. ಇದು ಏನಂದ್ರೆ ಮ್ಯಾನಿಫೆಸ್ಟೇಷನ್ ಅಂದರೆ ಫಸ್ಟ್ ಆಫ್ ಆಲ್ ನನಗಿದು ಬೇಕೇ ಬೇಕು. ಈ ಚಿಕ್ಕ ಮಕ್ಕಳು ಆಟ ಹಿಡಿದ್ರೆ ಚಾಕ್ಲೇಟ್ ಕೊಡಿಸ್ತೀವಿ, ಕೊಡಿಸಿ ಅಂತಾರೆ. ಆದರೆ ನಾವು ಕೊಡಿಸ್ಬಿಡ್ತೀವ? ನಮ್ಮ ಹತ್ರ 10 ರೂಪಾಯಿ ಗತಿ ಇಲ್ಲ ಅಂತಲ್ಲ, ಆದರೂ ನಾವು ಕೊಡಿಸಲ್ಲ ಡೈಲಿ. ಯಾಕಂದರೆ ಆ ಮಗುಗೆ ಅದು ಒಳ್ಳೇದಲ್ಲ. ಹೌದು. ಆದರೆ ಹಣ್ಣು ತಂದು ಕೊಡ್ತೀವಿ, ಅದು 1000 ರೂಪಾಯಿ ಆದರೂ KG ತಂದು ಕೊಡ್ತೀವಿ. ಸೊ ಯಾರಿಗಿದು ಗೊತ್ತು ಒಳ್ಳೇದು ಕೆಟ್ಟದ್ದಂದರೆ? ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಲ್ಲ, ಚಾಕ್ಲೇಟ್ ಬಾಕ್ಸ್ ಒಂದು. ಈ ಥರ ನಮಗೆ ಸ್ಪಿರಿಚುವಲಿ ನಮ್ಗೆ ಅಷ್ಟು ಗೊತ್ತಿಲ್ಲ. ನಮ್ಗೆ ಎಷ್ಟು ಐಡಿಯಾ ಇದೆ ಅಂದರೆ, ಈ ಸ್ಪಿರಿಚುವಲಿ ಅಂದಿದ ತಕ್ಷಣ ಎಲ್ಲರೂ ದೇವ್ರ ಪೂಜೆ ಮಾಡಬೇಕು, ಧ್ಯಾನ ಅಂದ್ಕೊಂಡ್ಬಿಡ್ತಾರೆ, ಅಥವಾ ಏನೋ ಪೂಜೆ ಮಾಡಿಕೊಂಡು ನಾವು ಟೈಮ್ ವೇಸ್ಟ್ ಮಾಡೋದು ಅನ್ಕೋತಾರೆ. ಸ್ಪಿರಿಚುಯಾಲಿಟಿ ಅಂದರೆ ನನ್ನ ಒಂದು ಚಾನಲ್ ಹೆಸರೇ ಇರೋ ಥರ ವೇ ಟು ಸ್ಪಿರಿಚುವಲ್ ಟ್ರೆಷರ್. ಈ ಸ್ಪಿರಿಚುವಲ್ ಆಟೆ ಅಂದ್ರೇ ಇಟ್ ಇಸ್ ಅ ಟ್ರೆಷರ್. ನಮಗೇನಂದರೆ ಇವಾಗ ನೇಚರ್ ಹೇಗಿದೆ, ತುಂಬ ಗಾಳಿ ಇದೆ, ತುಂಬ ಬೆಳಕಿದೆ, ತುಂಬ ನೀರಿದೆ. ನಾವು ಎಷ್ಟು ತಗೊಳಕ್ಕೆ ಸಾಧ್ಯ? ನಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಥವಾ ನಮ್ಮ ಅಗತ್ಯ ಎಷ್ಟಿದೆಯೋ ಅಷ್ಟೇ ನಾವು ತಗೊಳಕ್ಕಾಗೋದು. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅತಿವೃಷ್ಟಿ ಅನಾವೃಷ್ಟಿ. ಕರೆಕ್ಟ್ ಅಲ್ವಾ? ಸೊ ಈ ಅತಿವೃಷ್ಟಿನೂ ಮಾಡ್ಕೋಬಾರ್ದು, ಅನಾವೃಷ್ಟಿನೂ ಮಾಡ್ಕೋಬಾರ್ದು. ಅದನ್ನ ಹೇಗೆ ನಾವು ಕಂಡುಹಿಡಿಯೋದು? ಹೌದು, ಇದು ಎಲ್ಲರಿಗೂ ಇರೋ ಪ್ರಾಬ್ಲಮ್. ಇದು ಈಗ ನಮಗೆ ಗೊತ್ತು ಈ ಥರನೂ ಆಗಬಾರ್ದು, ಈ ಥರ, ಬಟ್ ಹೇಗಿರೋದು ಬ್ಯಾಲೆನ್ಸ್ಡ್ ಅಲ್ವಾ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲರೂ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ತಾರೆ, ಅದು ಕರೆಕ್ಟ್ ಸೊಲ್ಯೂಷನ್ನು ಯಾರು ಹೇಳೋದಿಲ್ಲ. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಬಿಡ್ತಾರೆ. ಅಲ್ಲ, ಹೀಗಾಗಿದೆ ಹಾಗಾಗಿದೆ ಅಂತ ಹೇಳ್ಬೋದು ನಾವು. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಈಗ ನನ್ನ ಹತ್ರ ಇಲ್ಲಿ ಬರೋ ಕ್ಲೈಂಟ್ಸೇ ತಗೊಳ್ಳಿ, ತುಂಬ ಈ ಹುಡುಗ ಶ್ರೀಮಂತನೇ ಬೇಕನ್ಬಿಟ್ಟು ಮದುವೆ ಆಗಿರ್ತಾರೆ, ಅಥವಾ ಈ ಹುಡುಗಿ ಶ್ರೀಮಂತಲೇ ಇರಬೇಕು, ಅಥವಾ ಬ್ಯೂಟಿಫುಲ್ ಆಗಿರಬೇಕು, ಅಥವಾ ಅವಳು ದುಡ್ಡು ಸಂಪಾದನೆ ಮಾಡೋಳು ಇರಬೇಕು. ಈ ಥರ ಒಂದೊಂದೇ ಇಟ್ಕೊಂಡು ಮದುವೆ ಆಗಿಬಿಟ್ಟಿರ್ತಾರೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ತುಂಬ ಶ್ರೀಮಂತ, ಅವನ ಹತ್ರ ದುಡ್ಡು ಕೊಳೀತಾ ಇದೆ, ಮಗ, ಅವನಿಗೆ ಹಿಡಂದು ಏನೋ ಕಾಯಿಲೆ ಇರುತ್ತೆ, ಆಯಿತಾ? ಅದು ಏನೋ ಒಂದು ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ. ಹಿಡಂದು ಏನೋ ಒಂದಿರುತ್ತೆ, ಅವನ ಜೊತೆ ಇರೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಶ್ರೀಮಂತಿಕೆ ಇಟ್ಕೊಂಡು ಏನು ಮಾಡ್ತೀರಾ? ಇನ್ನೊಂದು, ಅವನು ಬಡವ ಇರ್ತಾನೆ, ಒಳ್ಳೆಯವನು ಬೇಕಂತ ಮದುವೆ ಆಗಿರ್ತಾರೆ. ಬಡವ, ಅವನು ದುಡಿಯೋದೇ ಇಲ್ಲ, ತುಂಬ ಒಳ್ಳೆಯವನು, ದುರಭ್ಯಾಸನೂ ಇಲ್ಲ, ದುಡಿಯೋದೂ ಇಲ್ಲ. ಅವಾಗೇನು ಮಾಡೋದು? ದುಡ್ಡಿಗೆ ಇವರೇ ಸಾಕೋಕ್ಕೂ ಆಗಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ನಾನು ಹೇಳ್ದಂಗೆ ಈ ಚಾಕ್ಲೇಟ್ ಬಾಕ್ಸ್ ಮಕ್ಕಳಿದ್ದಂಗೆ. ನನ್ನ ಪ್ರಕಾರ ಆವಾಗಲೂ ಹೇಳಿದ್ದೀನಿ, ಈ ಚಾಕ್ಲೇಟ್ ಬಾಕ್ಸ್ನ ದೇವ್ರನ್ನ ನಾವು ಕೇಳ್ತಾರೆ, ಚಾಕ್ಲೇಟ್ ಕೊಡು ಕೊಡು, ಆಯ್ತು ತಗೊಂಡು ಹೋಗತ್ತಾ. ಮಗುಗೇನು ಮಾಡ್ತೀವಿ? ತೀರಾ ಕೆಳ ತೊಗೊಂಡು ಹೋಗು. ನಾಳೆ ಹುಷಾರಿಲ್ಲ ಅಂದರೆ ಯಾರು ನೋಡೋದು? ಚಾಕ್ಲೇಟ್ ತಿಂದು ತಿಂದು ತುಂಬ ಡೈಲಿ ಮಕ್ಳಿಗೆ ಕೊಟ್ಬಿಡಿ, ಹುಷಾರಿಲ್ಲಂಗೆ ಆಗೋದು. ಇದು ನಿಜ. ಸೊ ವಿ ಅವಾಯ್ಡ್. ಅದೇ ಥರ ನನ್ನ ಇದರಲ್ಲಿ ಏನಂದರೆ, ಇವಾಗ ನಾವು ಹೇಗಿದ್ರು ವರ್ಕ್ಶಾಪಲ್ಲಿ ನಮ್ಗೆ ಆಲ್ರೆಡಿ ನಮ್ಮ ಓಲ್ಡ್ ವರ್ಷನ್ನಿಂದ ಅಪ್ಗ್ರೇಡ್ ಆಗಿ ನಮಗೆ ಅನಿಸೋ ಅಷ್ಟು ಎಷ್ಟು ಚೇಂಜಸ್ ಇದೆ ನ್ಯೂ ವರ್ಷನಲ್ಲಿ. ನಮ್ಮ ಥಾಟ್ಸ್ ಚೇಂಜ್ ಆಗಿಲ್ಲ? ಹೌದು, ಆಗಿದೆ. ಇಲ್ಲಿ ಬಂದರೆ ನನಗೆ ಮನೇಲಿದ್ರೆ ಮನಸ್ಸಿಗೆ ಬೇರೆ ಥರ ಎಲ್ಲ ಯೋಚನೆಗಳು ಬರುತ್ತೆ. ಅದೇ ಇಲ್ಲಿ ಬಂದು ನಾವು ಮೆಡಿಟೇಷನ್ ಎಲ್ಲ ಮಾಡಿದಾಗ ಮೈಂಡ್ ರಿಲೀಫ್ ಅಂತ ಬರ್ತಾ ಇರುವಾಗಲೇ ನಮ್ಮ ಮೈಂಡು ಒಂಥರ ಚೇಂಜ್ ಆಗ್ತಾ ಇರೋದು ನನಗೆ ಅನುಭವ. ಪಾಸಿಟಿವ್ ಚೇಂಜಸ್ ಆಗ್ತಾ ಇರೋದು. ಸೊ ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ನಾವು ಈ ಮಕ್ಕಳು ಕೇಳ್ದಂಗೆ ಏನಾದರೂ ಆದರೆ ನಮ್ಮ ಫಿಸಿಕಲ್ ಬಾಡಿಗೆ ಏನು ಬೇಕಷ್ಟೇ ಗೊತ್ತಿರುತ್ತೆ. ಹೌದು. ಸೊ ವೆನ್ ವಿ ಗೆಟ್ ಇನ್ ಟು ಡೀಪ್, ಇದೇ ಆಧ್ಯಾತ್ಮಿಕತೆ. ಅವಾಗ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಾಗುತ್ತೆ. ಈ ಮಕ್ಕಳು ಕೇಳಿದ್ರೆ ವಾಂಟ್ಸ್, ನಮಗೇನು ಬೇಕು ಅಂತ ಕೇಳ್ತೀವಿ.
ಅಗತ್ಯ ಅಲ್ಲ. ಹೌದು ಅಗತ್ಯ ಬೇರೆ, ಬೇಕಾಗಿರೋದು ಬೇರೆ ಅಲ್ವಾ? ಹೌದು. ಈ ಚಾಕ್ಲೇಟ್ ಬಾಕ್ಸು ಬೇಕು ಬೇಕು ಅಂದ್ರೆ ಆ ಟೈಮ್ಗೆ ಆಸೆಗಳು, ಆಸೆ. ಆಸೆ, ಇದು ಆಸೆ ಅನ್ಬೋದು. ನಂಗೆ ಅದು ಬೇಕು ಅನ್ನೋದಷ್ಟೇ, ಕ್ರೇವಿಂಗ್. ಇದು ಬೇಕು, ಇದು ತಿನ್ಬೇಕು ಆ ಟೈಮ್ಗೆ. ಓಕೆ, ಅಲ್ಪ ತೃಪ್ತಿ. ಆತ್ಮ ತೃಪ್ತಿ ಬೇರೆ. ನಾವು ಕೇಳೋದೆಲ್ಲ ಅಲ್ಪ ತೃಪ್ತಿ, ಮಕ್ಕಳ ಥರ ಚಾಕ್ಲೇಟ್ ಬಾಕ್ಸು, ಜುವೆಲ್ ಬಾಕ್ಸ್ ಥರ. ಅದೇ ದೇವ್ರಿಗೆ ನಾವೊಂದು ಕೊಡಬೇಕು. ನಾ ಹೇಳದ್ನಲ್ಲ, ಹೇಗೆ ನಾವು ದೇವ್ರನ್ನ ಕೇಳ್ಕೊಬೇಕಂದ್ರೆ, ದೇವ್ರೆ ನಮಗೆ ಏನು ಸಿಗೋದು ಗೊತ್ತಿಲ್ಲ, ನೀನು ಏನು ಕೊಡ್ಬೇಕಂತನೂ ಇದೆಯಾ ಅಂತನೂ ಗೊತ್ತಿಲ್ಲ. ಇದನ್ನ ಇನ್ನೊಂಚೂರು ಡೆಪ್ತಾಗಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾವು ಈ 3D ವರ್ಲ್ಡ್ ಭೂಮಿ ಮೇಲೆ ಬರಬೇಕಾದ್ರೆ ಇದೊಂಥರ ಮೂವಿ ಇದ್ದಂಗೆ. ಹಿಂದಿನ ಕಾಲದಲ್ಲಿ ಅಥವಾ ಗೊತ್ತಿರೋರು ಮೊದಲೇ ಹೇಳ್ತಿದ್ರು, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಅಂದರೆ ಇದೆಲ್ಲ ಗೊತ್ತಿರೋರಿಗೆ ಅರ್ಥ ಆಗುತ್ತೆ ಅಲ್ವಾ? ಹೌದು. ಸೊ ಅದನ್ನ ಗೊತ್ತಿಲ್ದವ್ರಿಗೆ ಅಂತಾರೆ, ಈಗ ಎಷ್ಟೊಂದು ಸರ್ತಿ ನಮ್ಮ ವರ್ಕ್ಶಾಪಲ್ಲೇ ಹೇಳ್ತಾರೆ, ಮ್ಯಾಮ್ ನಮ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ, ನಾವ್ ಯಾವತ್ತೂ ಇದನ್ನ ಕೇಳೇ ಇಲ್ಲ, ಚಿಕ್ಕ ಮಕ್ಳಿಂದ ನಮ್ಗೆ ಐಡಿಯಾ ಇಲ್ಲ. ನಮ್ಮ ಮನೆಗಳಲ್ಲಿ ಇದನ್ನ ಹೇಳ್ಕೊಟ್ಬಿಟ್ಟಿರ್ತಾರೆ ಯಾವುದೋ ಒಂಥರ. ನಮ್ಮ ಮನೆಗಳಲ್ಲಿ ಅಂದ್ರೆ ಯಾರು ಸ್ಪಿರಿಚುವಲಿ ಇರ್ತಾರೋ ಅವ್ರ ಮನೆಗಳಲ್ಲಿ. ಸೊ ಈ ತರ ಇದ್ದಾಗ ಇಟ್ ಡಸಂಟ್ ಮೀನ್ ನಮ್ಗೆ ಎಷ್ಟು ದಿನ ನಮ್ಗೆಲ್ರಿಗೂ ರೆಸಾರ್ಟ್ಸ್ ಗೊತ್ತಿತ್ತು. ನಾವು ಚಿಕ್ಕವರಾಗಿದೆ ನೋಡಿಲ್ಲ. ಏನಿದ್ರು ಅಜ್ಜಿ ಮನೆ ತೋಟ ಈ ತರ ಇತ್ತು. ರೆಸಾರ್ಟ್ಸ್ಗೆ ಹೋಗ್ತಿಲ್ವಾ ನಾವು? ಹೋಗ್ತಿದೀವಿ ತಾನೆ, ಕಲ್ತೋ ತಾನೆ, ಇಷ್ಟು ವರ್ಷ ಆದ್ಮೇಲೂ ಕಲ್ತೋ ತಾನೆ. ಮೊಬೈಲ್ ಹುಟ್ಟಾಗಿಂದ ಇತ್ತಾ? ಇಲ್ಲ. ಮೊಬೈಲ್ ಕಲ್ತೋ ತಾನೆ, ಯೂಸ್ ಮಾಡ್ತಿದೀವಿ ತಾನೆ. ಸೊ ನಮ್ಮಲ್ಲೇ ಇರೋ ನಮ್ಮ ಒಳ್ಳೆತನನ, ನಮ್ಗಿರೋ ಶಕ್ತಿನ ತಿಳ್ಕೊಳ್ಳೋದಕ್ಕೆ ಏನ್ ತೊಂದ್ರೆ? ಅದ ತಿಳ್ಕೊಳಕ್ಕೆ ನಮ್ಗೆ ದಾರಿ ಗೊತ್ತಾಗ್ಬೇಕು. ನೀವ್ ಯಾವತ್ತು ಕೇಳ್ಕೊಳ್ತೀವೋ, ವಿದ್ಯಾರ್ಥಿ ರೆಡಿ ಆದ್ರೆ ಗುರುನ ದೇವ್ರು ರೆಡಿ ಮಾಡ್ಬಿಡ್ತಾರಂತೆ. ನಮ್ಮ ಮನಸ್ಸಿಗೆ ಒಂದು ಥಾಟ್, ನಾವ್ ಅನ್ಕೊಳಲ್ವಾ, ಈಗ ಎಲ್ಲಾರ ಕೈಲೂ ಮೊಬೈಲ್ ಇದ್ರೆ ನಮ್ಗೆ ಬೇಕು ಅನ್ಸ್ದಾಗ ಅದ್ ಬಂದ್ಬಿಡ್ಲಿಲ್ವಾ ಹೇಗೋ ಕೈಗೆ, ಅಲ್ವಾ? ಸೊ ಒಳ್ಳೆ ವಿಚಾರ ಗೊತ್ತಾಗೋದೇ ಪುಣ್ಯ. ಗೊತ್ತಾಯ್ತು ಅಂದ್ರೆ ದೇವ್ರು ಯಾರನ್ನೋ ನಿಮ್ಮನ್ನ ಆಲ್ರೆಡಿ ಒಳ್ಳೆ ಕಡೆ ಕಳಿಸ್ತಾ ಇದ್ದಾರೆ. ನಮ್ಮನ್ನ ಒಳ್ಳೆ ದಾರಿಗೆ ತಿರ್ಕೊಂಡು, ಈಗ ಈ ಕಡೆ ಹೋಗ್ತಾ ಇದ್ದು ನಮ್ಮನೆ ಇಲ್ಲಿದೆ ರೈಟ್ ಸೈಡಲ್ಲಿ, ಹೋಗುತ್ತಾ ಇಲ್ಲ ಏನೋ ತಪ್ಪದಾರಿ ಲೆಫ್ಟ್ಗೆ ಹೋಗ್ಬಿಟ್ಟು, ರೋಡ್ ಸೂಪರ್ ಆಗಿದೆ, ಥಾರ್ ರೋಡು ಚೆನ್ನಾಗಿದೆ. ನಮ್ಮನೆ ರೋಡು ಸ್ವಲ್ಪ ಮಣ್ಣು ಕಲ್ಲು ಇದೆ, ಚೆನ್ನಾಗಿದೆ ಅಂತ ಈ ಕಡೆ ಹೋಗ್ತೀವ, ಮಣ್ಣು ಕಲ್ಲಿದ್ರು ನಮ್ಮನೆ ಕಡೆ ಹೋಗ್ತೀವಿ. ಮಣ್ಣು ಕಲ್ಲಿದ್ರು ನಮ್ಮನೆ ತಲುಪಬೇಕು ಅನ್ನೋದು ನಮಗೆ ಗೊತ್ತಾಗ್ಬೇಕು. ಈಗ ನಾವು ಆ ಥರ ಇಲ್ಲ. ಈ ರೋಡ್ ಚೆನ್ನಾಗಿದೆ, ಯಾಕಿಷ್ಟು ಕಷ್ಟಪಡೋದು? ನಮ್ಮ ಗುರಿ, ನಾವಿಲ್ಲಿ ಬಂದಿರೋ ಇದನ್ನೇ ಮರ್ತು ಬಿಡ್ತೀವಿ, ಕರ್ತವ್ಯನೇ ಮರ್ತು ಬಿಡ್ತೀವಿ. ಎಕ್ಸಾಂಪಲ್, ಮಕ್ಕಳು ನಾವು ಸ್ಕೂಲಿಗೆ ಕಳಿಸ್ತಿರ್ತೀವಲ್ವಾ, ಅವ್ರಿಗೆ ಓದ್ಬೇಕನ್ಸುತ್ತಾ? ಯಾರೂ ಓದಲ್ಲ, ಮೋಸ್ಟ್ ಆಫ್ ದೆಮ್. ಈಗಿನ ಮಕ್ಕಳಂತೂ ಸ್ಕೂಲ್ಗೆ ಹೋಗೋದೇ ಬೇರೆ ವಿಷಯಕ್ಕೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಓದೋದನ್ನ ನಾವೆಷ್ಟೇ ಹೇಳಿ, ಟೀಚರ್ ಹೇಳಿ, ವಿ ಡೋಂಟ್ ಲಿಸನ್. ಆ ಟೈಮಲ್ಲಿ ಗೊತ್ತಾಗೋದು ಯಾವಾಗ? ಕಾಲೇಜು ಮುಗಿದೋದ ಮೇಲೆ. ಹಂಗೆ ನಾವು ಭೂಮಿ ಮೇಲೆ ಬಂದಿರೋ ಕರ್ತವ್ಯನೇ ಮರ್ತು ಬಿಟ್ಟಿರ್ತೀವಿ. ಎಲ್ಲರಿಗೂ ಒಂದೊಂದು ಲೈಫ್ ಪರ್ಪಸ್ ಇರುತ್ತೆ. ಈಗ ಸ್ಕೂಲ್ಗೆ ಅವ್ನು ಅಡ್ಮಿಟ್ ಆಗಿ 10th ಆದಮೇಲೆ ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ ಅಂತ ತಗೋಬೇಕಂತ ಅವ್ರವ್ರದ್ದೇ ಡೆಸ್ಟಿನೇಷನ್ ಇರುತ್ತೆ. ನಾವು ಮರ್ತು ಬಿಡ್ತೀವಿ. ಭೂ ಸ್ಪರ್ಶ ಆದರೆ ದೇವ್ರು ಬಂದರೂ ಮರ್ತು ಬಿಡ್ತಾರಂತೆ. ಆ ಥರ ಪವರ್ ಇದೆ ದೇವ್ರಿಗೆ. ಈ ಭೂಮಿಗೆ ಗ್ರಾವಿಟೇಷನ್ ಪವರ್ ಅಂತೀವಲ್ವಾ, ಆ ಥರ ಇರುತ್ತೆ. ನಾವು ಮರ್ತು ಬಿಡ್ತೀವಿ. ಆದರೆ ನಮಗೆ ಬರ್ತಾ ಬರ್ತಾ ದೇವ್ರು ಎಚ್ಚರ ಕೊಡ್ತಾನೇ ಇರ್ತಾನೆ, ಎಲ್ಲೆಲ್ಲೋ ಹೇಳ್ತಾ ಇರ್ತಾನೆ. ನಾವು ಅರ್ಥ ಮಾಡ್ಕೊಳ್ಳಲ್ಲ. ಈ ಕಷ್ಟ ಅನ್ನೋದೇ ಅದು. ಶ್ರಮ ಅಂದರೆ ನೀವೀಗ ಹೇಳಿದ್ರಲ್ಲ, ನಮಗೆ ಬೇಕು. ಈಗ ಗೊತ್ತಾಯ್ತು ಸ್ಪಿರಿಚುಯಾಲಿಟಿ, ದಾರಿ ತೋರಿಸೋರು ಯಾರು ಅಂತ ಹುಡ್ಕೋದು ಶ್ರಮ. ಅಯ್ಯ ಆಗಿದ್ದಾಗಲಿ ಬಿಡು ಅಂತ ಇದ್ದಾಗ ದೇವ್ರು ಹೊಡೆದು ಹೇಳಿದ್ರು ಗೊತ್ತಾಗದೆ ಇರೋದು ಅನುಭವಿಸ್ತಾ ಇರ್ತೀವಿ. ಹೇಳಿದ್ನಲ್ಲ ಲಾಸ್ಟ್ ಟೈಮು, ನಮಗೆ ಮಾಡಬೇಕು, ಮಾಡೋಕ್ಕಾಗಲ್ಲ. ಈ ಪಿನ್ ತೆಗ್ದು ಆ ಕಡೆ ಇಡಬೇಕು, ಇಡಕ್ಕಾಗಲ್ಲ, ಅದು ಕಷ್ಟ. ಪೆನ್ ತಗೋಬೇಕು, ಎದ್ದೊಳ್ತೀವಿ, ಎದ್ದು ಕಷ್ಟಪಟ್ಟು ಹುಡುಕಿ ಪೆನ್ ಎಲ್ಲಿದೆ ತೆಗೆದಿಟ್ರೆ ಅದು ಶ್ರಮ. ನಾವು ಅಂದ್ಕೊಂಡು ಸಿಕ್ತು, ಅದು ಶ್ರಮ. ಸೊ ಕಷ್ಟಪಡೋದು ಬೇಡ, ಶ್ರಮ ಓಕೆ. ಸೊ ಇದು ಇಲ್ಲಿಗೆ ಲೀಡ್ ಆಯಿತು. ಯಾವ ವಿಷಯ ಬರಬೇಕಾಗಿತ್ತು ಮ್ಯಾನಿಫೆಸ್ಟೇಷನಿಂದ. ಯಾಕೆ ಆಗಲ್ಲ ಅಂತ ಹೇಳೋದಕ್ಕೆ ಅಂದರೆ,
ನಮ್ಮ ಲೈಫ್ ಪರ್ಪಸ್ ನಮಗೆ ಗೊತ್ತಿರಲ್ಲ, ಹ್ಮ್ ಬೇರೆ ಏನೋ ಕೇಳ್ಕೊಂಡು ಬಿಟ್ಟಿರ್ತೀವಿ. ಇವಾಗ ನಾನು ಕಾಮರ್ಸ್ ಮಾಡ್ಬೇಕಂತಿದ್ರೆ ಸೈನ್ಸ್ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ ಅಂದ್ಕೊಳ್ಳಿ. ಹ್ಮ್ ನಾನು ತಗೊಂಡಿರೋದು ಕಾಮರ್ಸು, ಫ್ರೆಂಡ್ಸ್ ಇದ್ದಾರಲ್ಲಿ ಹ್ಮ್ 10th ಓದಿರೋರು, ಅಲ್ಲಿ ಹೋಗಿ ಕೂತ್ಕೊಳ್ತೀನಿ ನಾನು. ಚೆನ್ನಾಗಿ ಮಜಾ ಮಾಡ್ತೇನೆ ಫ್ರೆಂಡ್ಸ್ ಜೊತೆ. ಅಮ್ಮಂಗೂ ಗೊತ್ತಾಗಲ್ಲ. ಹೇಗೋ ಟೀಚರ್ಸು ತುಂಬ ದೊಡ್ಡ ಕ್ರೌಡ್ ಇರುತ್ತೆ, ಹೆಂಗೋ ಹೋಗಿ ಡೈಲಿ ಎಕ್ಸಾಮ್ ಬಂದಾಗ ಏನು ಮಾಡೋದು, ಆವಾಗ ಗೊತ್ತಾಗುತ್ತೆ ಕಷ್ಟ ನಮಗೆ. ಸೊ ನಮ್ಮನ್ನು ನಾವು ನಮ್ಮ ಕರ್ತವ್ಯ ಏನಿದೆ ಸಣ್ಣ ಪುಟ್ಟದ್ದು, ಈಗ ನಾವು ಈ ಆಧ್ಯಾತ್ಮಿಕತೆಗೆ ಬಂದುಬಿಟ್ರೆ ಸಂಸಾರ ಬಿಟ್ಬಿಡು ಅಂತಿಲ್ಲ. ಮೊದಲೆಲ್ಲ ಇತ್ತಲ್ವ, ಮೊದಲೇನಂದರೆ ಗುರುಕುಲ ಸ್ಟೂಡೆಂಟ್ ಲೈಫ್ ಇತ್ತು, ಗೃಹಸ್ಥಾಶ್ರಮ ಇತ್ತು, ರಿಟೈರ್ಡ್ ಲೈಫ್ ಇತ್ತು, ನೆಕ್ಸ್ಟು ಸನ್ಯಾಸ. ಸೊ ಅವಾಗೆಲ್ಲ ಕರೆಕ್ಟಾಗಿ ಮಾಡಿದ್ರು ನಮ್ಗೆ. ಇವಾಗ ಅದಿಲ್ಲ. 5ನೇ ಕ್ಲಾಸ್ ಮಗುನೇ ರಿಟೈರ್ಡ್ ಆಗ್ಬಿಟ್ಟಿರು, 5ನೇ ಕ್ಲಾಸ್ ಮಗುಗೆ ಎಲ್ಲ ಗೊತ್ತಾಗ್ಬಿಟ್ಟಿರು. ಹೌದು, ಒಂದೊಂದು ಸ್ಟೇಜಸ್ ನಾವು ಕರೆಕ್ಟಾಗಿ ಹೋಗ್ಬೇಕಲ್ವಾ. ಮೆಟ್ಲು ಒಂದೊಂದು ಹತ್ತಲ್ಲ. ಈಗ ಲಿಫ್ಟಲ್ಲಿ ಹೋಗಿ ಮೇಲೆ ಹತ್ತು ಬಿಡ್ತವೆ, ಕೆಳಗೆ ಬೀಳಬೇಕಾ, ಆರಬೇಕಾ, ಅಲ್ಲೇ ಇರಬೇಕಾ, ಏನು ಗೊತ್ತಾಗಲ್ಲ. ಎಲ್ಲ ಕನ್ಫ್ಯೂಷನ್ ಸ್ಟೇಟಸ್ ಅಲ್ವಾ. ಯೂಟ್ಯೂಬಿಂದ, ಈ ಸೋಷಿಯಲ್ ಮೀಡಿಯಾಯಿಂದ ಎವ್ರಿಥಿಂಗ್ ಇಸ್ ಓಪನ್. ಬಟ್ ಐ ವಿಲ್ ಟೆಲ್ ಯು, ನಮ್ಮ ಕೈಲಿದೆ ಅಲ್ವಾ, ಯಾವ್ದು ನೋಡಬೇಕು ಯಾವ್ದು ನೋಡಬೇಕು. ಮೊಬೈಲೇ ತಗೊಳ್ಳಿ, ಇವಾಗ ಅದ್ರಲ್ಲಿ ಸಿಗೋದು. ಇವಾಗ ಭಗವದ್ಗೀತೆ ಅದೆಲ್ಲ ಮೊದಲು ಕೇಳಬೇಕಾದ್ರೆ ಒಂದು ದೇವಸ್ಥಾನದಲ್ಲಿ ಹೋಗಿ ಕೂತ್ಕೋಬೇಕಾಗಿತ್ತು, ಅವ್ರು ಅರೇಂಜ್ ಮಾಡಿದ್ದ ಹತ್ರ ಕೇಳಬೇಕಾಗಿತ್ತು. ಸ್ಪಿರಿಚುಯಾಲಿಟಿಗೆ ಹೋಗ್ಬೇಕಾದ್ರೂ ಅಷ್ಟೇ, ನಾವೊಂದು ಸಂಘ ಮಾಡಿ ಅಲ್ಲಿರ್ಬೇಕಾಗಿತ್ತು. ಈಗೆಲ್ಲಿ ಹಿಂದೆ ಭಜನೆಗಳು ಆ ಥರ ಇರ್ತಿತ್ತು. ಈಗ ಮೊಬೈಲ್ ನೋಡಿದ್ರೆ ವಿ ಕ್ಯಾನ್ ಕನೆಕ್ಟ್ ಈಸಿಲಿ. ನಮ್ಮ ಮನಸ್ಸು ಒಪ್ಪಲ್ಲ ಅಲ್ವಾ. ಊಟ ಚೆನ್ನಾಗಿರೋದು ಗೊತ್ತು ನಮಗೆ, ಹಣ್ಣು ಸೊಪ್ಪು ತರಕಾರಿ ತಿನ್ನಿ ಅಂತಾರೆ. ಪಿಜ್ಜಾ, ಯಾಕೆ ಅಲ್ಪ ತೃಪ್ತಿ, ನಾಲ್ಗೆಗೆ ತೃಪ್ತಿ ಬೇಕು ನಮಗೆ. ಪಿಜ್ಜಾ ಬರ್ಗರು ಏನಾದರೂ ಬೇಕರಿ ಐಟಮ್ ಅಂದರೆ ಚೆನ್ನಾಗಿರುತ್ತೆ, ತಿನ್ಬಿಡ್ತೀವಿ. ಕರೆಕ್ಟ್ ಅಲ್ವಾ. ಸೊ ಇದು ಯಾವ ಥರ ಆಗ್ತಿದೆ ಅಂದರೆ ಇದು ಮ್ಯಾನಿಫೆಸ್ಟೇಷನ್ನು. ನಾವು ಅಲ್ಪ ತೃಪ್ತಿ ಕೇಳ್ತಾ ಇದ್ದೀವಿ. ಸೊ ನಾವು ಹೇಗೆ ಆತ್ಮತೃಪ್ತಿ ಆಗೋಕ್ಕೆ ಹೇಳೋದು ಅಂದರೆ, ನಾವೇನು ಮಾಡಬೇಕಂದ್ರೆ, ದೇವರೇ ನೀನು ಏನು ಕೊಡ್ತೀಯೋ ಕೊಡು, ಆದರೆ ನನ್ನಲ್ಲಿ ಶಕ್ತಿನೂ ಇಡು, ಅದನ್ನು ಮ್ಯಾನೇಜ್ ಮಾಡೋ ಅಷ್ಟೆ. ಶಕ್ತಿ ಕೊಡು ಅಂತ ಕೇಳ್ಕೊಂಡಿದ್ದ ತಕ್ಷಣ ದೇವ್ರೇನು ಮಾಡ್ತಾನೆ, ನಿಮಗೆ ದಾರಿಗಳು ತೋರಿಸ್ತಾ ಹೋಗ್ತಾನೆ. ನೀವು ಸ್ಟ್ರಾಂಗ್ ಆಗೋಕ್ಕೆ, ನಿಮ್ಮೊಳಗೆ ನೀವು ಹೇಗೆ ಸ್ಟ್ರಾಂಗ್ನೆಸ್ಸು ಅಥವಾ ಸ್ಟ್ರೆಂತ್ ತೊಗೊಂಡು ಬರಬೇಕು ಅಂತ ಅಂದಾಗ ಇಲ್ಲಿ ಶೋ ಯು ದ ವೇ. ಏನು ತಂದು ಕೊಟ್ಬಿಡಲ್ಲ. ಇದು ಮಾತ್ರ ನಿಜ, ಯಾಕಂದ್ರೆ ನನ್ಗೆ ಅದು ಅನುಭವ ಆಗಿದೆ. ದೇವ್ರ ಹತ್ರ ನಾನು ಕೇಳಿದಾಗ ಇಲ್ಲಿಗೆ ಬರೋ ಹಾಗೆ ಆಯ್ತು. ಅದು ನನಗೆ ಇದು ನನ್ನ ಅನುಭವ. ನಮ್ಮ ಹತ್ರ ಶೋಭಾ ಹೇಳಿದ್ದಾಗ್ಲಿ ಅಥವಾ ಇವ್ರ ವಿಂಧ್ಯ ಎಷ್ಟು ಜನ ಇದನ್ನ ಎಕ್ಸ್ಪ್ಲೈನ್ ಮಾಡಿದಾರಲ್ಲ. ಇದು ನನ್ನ ಪರ್ಸನಲಿ ನನಗೂ ಅನುಭವ. ನಮ್ಮ ಕ್ಲಾಸಲ್ಲಿ ಇದು ಕಾಮನ್ ಹೇಳ್ತಾರೆ. ಹೌದು, ಇಲ್ಲಿ ಬಂದ್ಮೇಲೆ ನಾವು ಚೇಂಜ್ ಆದೋ. ಯಾಕಂದ್ರೆ ಮೊದಲು ನಮ್ಗೆ ಏನಿತ್ತು, ಎದುರವ್ರು ಚೇಂಜ್ ಆಗಲಿ, ಸಿಚುಯೇಷನ್ ಚೇಂಜ್ ಆಗಲಿ ಅಂತ ಕಾಯ್ಕೊಂಡು ಕೂತಿರ್ತಿದ್ದೋ. ಆಗ್ಲಿಲ್ಲ ಅಂದ್ರೆ ಕೊರಕೊಂಡು ಕೂತ್ಕೊಳ್ತಿದ್ದೋ. ಅದಾಗ್ಲಿಲ್ಲ ಅಂದ್ರೆ ಆಂಗ್ಸೈಟಿ, ಫ್ರಸ್ಟ್ರೇಷನ್, ಡಿಪ್ರೆಷನ್. ನಮ್ಗೆ ಬೇರೆಯವ್ರು ಮಾತ್ರ ಕೆಟ್ಟವರು, ನಾವು ಒಳ್ಳೆಯವರು ಅನ್ನೋದು ನಮ್ಮ ಮನಸ್ಸಲ್ಲಿ ಆ ಕನ್ನಡಕ, ಆ ಕಲರ್ ಕನ್ನಡಕ ಆ ಥರ ಹಾಕೊಂಡಿದ್ಬಿಟ್ಟು ಇಲ್ಲಿ ಬಂದ್ರೆ ಏನಾಗುತ್ತೆ ಅಂದ್ರೆ ಆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಆ ಕನ್ನಡಕದಲ್ಲಿರೋ ಕಲರ್ ಕಡಿಮೆ ಆಗ್ತಾ ಡಿಮ್ ಆಗ್ತಾ ಹೋಗ್ತಾ ನಮ್ಮ ಕಲರು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ನಮ್ಮ ಕಲರು ಚೇಂಜ್ ಇದೆ, ನಾವು ಚೇಂಜ್ ಆಗಬೇಕು ಅಂತ ಅಲ್ವಾ. ಸೊ ದಿಸ್ ಇಸ್ ವಾಟ್ ವಿ ಶುಡ್ ಚೇಂಜ್ ಇನ್ ಆರ್ ಸೆಲ್ಸ್. ಅದಕ್ಕೆ ಟೆಕ್ನಿಕ್ಸ್ ಇದೆ ಅಲ್ಲ. ಇಲ್ಲಿ ಕೂತ್ಕೊಂಡ್ಬಿಟ್ರೆ ಚೇಂಜ್ ಆಗು ಅಂದ್ರೆ ಆಗಲ್ಲ. ಒಂದು ಬೀಜ ಇಟ್ಟು ಅದಕ್ಕೆ ಮಣ್ಣು ಹಾಕಿ ಗೊಬ್ಬರ ಹಾಕಿ ಅದು ಬೆಳೆಯೋವರೆಗೂ ಕಾಯ್ದು ವೆಯ್ಟ್ ಮಾಡಿದ್ರೆ ಫ್ರೂಟ್ಫುಲ್ ಆಗಿರುತ್ತೆ. ಸೊ ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕಂದ್ರೆ, ನಮಗೋಸ್ಕರ ಕೇಳ್ಕೋಬೇಕಂದಿದ್ದೆ ಇದು. ಸೊ ಇದ್ರ ಬಗ್ಗೆ ಒಂದ್ಸರ್ತಿ ಗಮನ ಕೊಡಿ, ಒಂದಿನ ಸೆಲ್ಫಿ ತಗೊಂಡು ನೋಡಿ. ಥ್ಯಾಂಕ್ ಯು ಆಲ್.